नमस्ते बच्चों। बच्चों सब लोग कैसे हैं? अच्छा बच्चों, आपके स्क्रीन पर एक चित्र दिख रहा है ना? सब लोग देख रहे हैं ना? ये सभी क्या है? ये सभी जलचर है। जलचर का मतलब है वाटर एनिमल्स, जो आप लोगों को मालूम है। और भी यहाँ पर देखिए चित्र में बहुत सारे जलचर है। मैं कुछ जलचरों के नाम यहाँ पर बताते जाऊँगी। स्टारफिश है, और देखिए मगरमच्छ है, सांप है, और मछली है, और केकड़ा भी है, और मेंढक भी है, घेंडा है। इस तरह बहुत सारे जलचरों को हम लोगों ने इस चित्र में देख रहे हैं। ऐसे ही कुछ जलचरों के कविता आपके किताब में है। इस कविता के बारे में आज हम लोग पढ़ाएंगे। इससे पहले मैं आपको आपका जो टेक्स्ट बुक में रहे कविता को यहाँ पर दिखाती हूँ। टेक्स्ट बुक खोलिए आप भी, मैं भी आपको आपका टेक्स्ट बुक दिखाती हूँ। दिख रहा है ना? अच्छा बच्चों देखिए, टेक्स्ट बुक दिख रहा है ना आपको? अच्छा, आपका 9वीं पाठ घमंडी मछली। क्या है ये? घमंडी मछली। घमंडी का मतलब क्या है? घमंडी का मतलब है ತುಂಬ ಸೊಕ್ಕಿನಿಂದ ಇರ್ತಕ್ಕಂಥದ್ದು। मछली का मतलब है फिश। अच्छा, इस कविता में क्या है मैं आपको बताते जाऊंगी, आप भी ध्यान से सुनते जाइए और कविता को भी पढ़ते जाऊंगी। अच्छा, मैं शुरू कर रही हूँ बच्चों। देखिए आपका टेक्स्ट बुक में घमंडी मछली। बच्चों मूर्ख घमंडी मछली, पानी की तुम कथा सुनो, शिक्षा मिले अगर इससे, कुछ तो मन ही मन उसे गुनो। देखो और एक बार इस कविता को मैं पढ़ती हूँ। बच्चों मूर्ख घमंडी मछली, रानी की तुम कथा सुनो, शिक्षा मिले अगर इससे, कुछ तो मन ही मन उसे गुनो। देखिए यहाँ पर इस छंद में क्या बोल रहा है कि बच्चों आप घमंडी मछली का एक मूर्ख घमंडी मछली का एक कहानी है, इसे मैं आपको सुनाती हूँ। जो इस घमंडी मछली का कहानी सुनने के बाद आप मन ही मन इससे कुछ सीख मिलेगा। वो सीख क्या है उसे ಗುನು ಅಂದರೆ ಏನು ಮಕ್ಕಳೇ, ಇಲ್ಲಿ ಒಂದು ಸೊಕ್ಕಿನಿಂದ ಇರ್ತಕ್ಕಂಥ ಮೂರ್ಖವಾಗಿರ್ತಕ್ಕಂಥ ಒಂದು ಮछली ಅಂದರೆ ಏನು? ಫಿಶ್, ಮೀನು ಇದೆ. ಮೀನು ರಾಣಿ ಅಂತ ಹೇಳಿಬಿಟ್ಟು ಕರಿತಾ ಇದ್ದಾರೆ. ಇದರಲ್ಲಿ ಮೀನಿನ ರಾಣಿ ಇದೆ. ಇದರ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ಕೇಳಿದ ತಕ್ಷಣ ನಿಮಗೆ ಏನು ಸೀಕ್ ಅಂದ್ರೇನು, ಏನು ಥಾಟ್, ಏನು ನೀತಿ ಸಿಗುತ್ತೆ ಅನ್ನೋದನ್ನ ಮನಸ್ಸಲ್ಲೇ ನೀವು ತಿಳ್ಕೊಳ್ರಿ, ಮನಸ್ಸಲ್ಲೇ ನೀವು ಹೇಳ್ರಿ ಅಂತ ಅರ್ಥ. ಹಾಗೆ ಪದ್ಯವನ್ನು ಶುರು ಮಾಡ್ತಾ ಇದ್ದೀನಿ ನೋಡಿ. पर्वत की घाटी में नदियाँ बहती थी कल कल चल चल, तैरा करती मछली उसमें, नाचा करती उछल उछल। देखिए पर्वत की घाटी में नदियाँ, पर्वत की घाटी का मतलब है जो पर्वतಗಳ ಮಧ್ಯದಲ್ಲಿ ಹರಿತಾ ಇರ್ತಕ್ಕಂಥ ನೀರು, ಅದು ನದಿ. ಎರಡು ಪರ್ವತಗಳ ಮಿಡ್ಲಲ್ಲಿ ಹರಿತಾ ಇರ್ತಕ್ಕಂಥ ನದಿ. ಈ ಚಿತ್ರದಲ್ಲಿ ಹಾಗೆ ಕೊಟ್ಟಿದ್ದಾರೆ ನೋಡ್ರಿ. ಎರಡು ಪರ್ವತಗಳ ಮಧ್ಯದಿಂದ ನೀರು ಹರಿದ್ಬಿಟ್ಟು ಹೋಗ್ತಾ ಇದೆ. ಅಲ್ಲಿ ಚಿಕ್ಕದಾಗಿರ್ತಕ್ಕಂಥ ನದಿ ಬಹತಿ ಥಿ ಅಂದ್ರೇನು, ಹರಿತಾ ಇತ್ತು. ಹೇಗೆ ಹರಿತಾ ಇತ್ತು? ಕಲ್ ಕಲ್ ಚಲ್ ಚಲ್ ಅಂತಕ್ಕಂಥ ಸೌಂಡ್ ಬರ್ತಾ ಇತ್ತು. ನೀರು ಹರಿತಾ ಇರ್ತಕ್ಕಂಥ ಸೌಂಡ್ ಬರ್ತಾ ಇತ್ತು. तैरा करती मछली उसमें, उस पानी में, उस नदी के पानी में मछली तैरा करती ಅಂದ್ರೇನು, ಮೀನು ಆ ನೀರಲ್ಲಿ ಈಜಾಡ್ತಾ ಇತ್ತಂತೆ. ನಾಚಾ ಕರ್ತಿ ಉಛಲ್ ಉಛಲ್,
ಡ್ಯಾನ್ಸು ಸಹ ಮಾಡ್ತಾ ಇತ್ತಂತೆ. ಮೇಗಿಂದ ಕೆಳಗಡೆ ಹಾರೋದು, ಉಚ್ಚಲ್ ಅಂದ್ರೇನು ಮೇಲಿಂದ ಕೆಳಗಡೆ ಹಾರಿ ಹಾರಿ ಜಂಪ್ ಮಾಡ್ತಾ ಏನು ಮಾಡ್ತಾ ಇತ್ತು, ಈಜು ಹೊಡಿತಾ ಇತ್ತಂತೆ. ನೆಕ್ಸ್ಟ್ ಕವಿತೆಯನ್ನು ಓದ್ತೀನಿ ನೋಡಿ. ಬಗ್ಲಾ ಉಸ್ ಪರ್ ಆಂಗ್ ಗಡಾಯೆ घात लगाए रहता था और केकड़ा बांध ककड़ी कटकटी दृष्टि जमाए रहता था. देखो बगला उस पर आंख गड़ाए. ಬಗುಲ ಅಂದ್ರೇನು ಕೊಕ್ಕರೆ. ಅದು ಏನು ಮಾಡ್ತಾ ಇತ್ತು, ಆ ಮೀನು ಆ ಥರ ನೀರಲ್ಲಿ ಜಂಪ್ ಮಾಡ್ತಾ ಇತ್ತು, ಈಜೊಡಿತಾ ಇರೋದನ್ನ ನೋಡಿಬಿಟ್ಟು ಕಣ್ಣು ಅದ್ರ ಮೇಲೇ ಇತ್ತಂತೆ. ಘಾತ್ ಲಗಾಯೆ ರಹತಾ ಥಾ. ಘಾತ್ ಲಗಾಯೆ ಅಂದ್ರೇನು, ಬಚ್ಚಿಟ್ಕೊಂಡು ಅದನ್ನು ನೋಡ್ತಾ ಇತ್ತಂತೆ. ಯಾರನ್ನ? ಮೀನನ್ನು. ಯಾರು? ಬಗುಲ ಅಂದರೆ ಕೊಕ್ಕರೆ. ಅವ್ರ ಕೇಕಡ ಬಾನ್ ಕಟಕ್ತಿ ದೃಷ್ಟಿ ಜಮಾಯೇ ರಹತಾ ಥಾ. ಕೇಕಡ ಅಂದ್ರೇನು? ಏಡಿ. ಆ ಏಡಿನೂ ಏನು ಮಾಡ್ತಾ ಇತ್ತು, ಒಂದು ಕಡೆನೇ ಕೂತಿತ್ತು, ಅದರ ಮೇಲೆ ದೃಷ್ಟಿ ಇತ್ತು. ಆ ಮೀನಿನ ಮೇಲೆ ತನ್ನ ಕಣ್ಣನ್ನು, ತನ್ನ ದೃಷ್ಟಿಯನ್ನೆಲ್ಲ ಆ ಮೀನು ನೋಡಿ ಹೇಗೆ ಕುಣಿತಾ ಇದೆ, ಹೇಗೆ ಡ್ಯಾನ್ಸ್ ಮಾಡ್ತಾ ಇದೆ, ಹೇಗೆ ಈಜೊಡಿತಾ ಇದೆ ಅಂತ ಹೇಳಿಬಿಟ್ಟು ನೋಡ್ತಾ ಕೂತಿತ್ತಂತೆ. ನೆಕ್ಸ್ಟ್ ಪದ್ಯ ಓದ್ತೀನಿ ನೋಡಿ. ಮೆಂಡಕ್ ಟರ್ ಟರ್ ಚಿಲ್ಲಾತಾ कहता ओ मछली रानी पानी के अंदर ही रहना बाहर मत आना रानी. देखो ಮೆಂಡಕ್ का मतलब है ಫ್ರಾಗ್, ಕಪ್ಪೆ ಅಂತೀವಲ್ಲ ಅದು. ಅದೇನು ಮಾಡ್ತಾ ಇದ್ದು, ಟರ್ ಟರ್ ಅಂತ ಚಿಲ್ಲಾರು ಕೂಗುತ್ತೆ ಅಲ್ವಾ. ಕಪ್ಪೆ ಕೂಗು ನಿಮಗೆ ಗೊತ್ತಿದೆ, ಹೇಗೆ ಕೂಗುತ್ತೆ ಅದು? ಟರ್ ಟರ್ ಅಂತ ಹೇಳಿಬಿಟ್ಟು ಕರ್ಕಶವಾಗಿರುತ್ತಲ್ವ ಅದರ ಧ್ವನಿ. ಅದು ಕೂಗ್ತಕ್ಕಂಥ ಧ್ವನಿ ತುಂಬ ಕರ್ಕಶವಾಗಿರುತ್ತೆ. ಅದು ಹೇಗೆ ಮಾಡ್ತಾ ಇರುತ್ತೆ, ಟರ್ ಟರ್ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇತ್ತಂತೆ. ಯಾಕೆ ಅಂದರೆ ಕಹತ ಓ ಮछली ರಾಣಿ. ಅದು ಏನಂತ ಹೇಳ್ತಾ ಇತ್ತು, ಜೋರಾಗಿ ಚೀರಾಡ್ಬಿಟ್ಟು ಓ ಮछली ರಾಣಿ ಅಂತ ಹೇಳಿಬಿಟ್ಟು ಕರಿತಾ ಇತ್ತು. ಪಾನಿಕೆ ಅಂದರ್ ಹಿ ರಹನಾ. ನೀರಿನ ಒಳಗಡೆನೇ ಇರು. ಬಾಹರ್ ಮತ್ ಆನಾ. ಹೊರಗಡೆ ಮಾತ್ರ ಬರಬೇಡ ನೀನು ಅಂತ ಹೇಳಿಬಿಟ್ಟು ಕಪ್ಪೆ ಹೇಳ್ತಾ ಇತ್ತಂತೆ. ನೆಕ್ಸ್ಟ್ ನೋಡಿ. ದುಶ್ಮನ್ ಘಾತ್ ಲಗಾಯೆ बैठे प्राण नहीं बच पाएंगे पानी से यद बाहर आई पलक झपकते खाएंगे. देखो जो मेंढक बोल रहा है, दुश्मन मछली रानी तू पानी के अंदर ही रहना, बाहर मत आना, क्योंकि बाहर तो दुश्मन है, वो घात लगाए बैठे हैं तुझे खाने के लिए. तू बाहर आए तो क्या होता है, तुझे झपकते ही खा जाते हैं. ಕಪ್ಪೆ ಹೇಳ್ತಾ ಇತ್ತು, ಮछली ರಾಣಿ ನೀರಲ್ಲೇ ಇರು, ನಿನ್ನ ಶತ್ರುಗಳು ಘಾತ್ ಲಗಾಯಿ ಅಂದರೆ ಬಚ್ಚಿಟ್ಕೊಂಡು ಕಾದ್ಕೊಂಡು ಕೂತಿದ್ದಾರೆ. ಏನನ್ನ? ನಿನ್ನ ಪ್ರಾಣವನ್ನು ತೆಗೆಯೋದಕ್ಕೆ. ನೀನು ಬಂದಿ ಅಂದರೆ ನಿನ್ನ ಪ್ರಾಣವನ್ನು ನೀನು ಉಳಿಸ್ಕೊಳ್ಳೋಕ್ಕಾಗಲ್ಲ. ನಿನ್ನನ್ನು ತುಂಬ ದಿನಗಳಿಂದ ಕಾಯ್ತಾ ಇದ್ದಾರೆ ತಿನ್ನೋದಕ್ಕೋಸ್ಕರ. ಪಾನಿ ಸೆ ಯದಿ ಬಾಹರ್ ಹಾಯಿ. ನೀರಿಂದ ಹೊರಗಡೆ ಬಂದುಬಿಟ್ಟೆ ಅಂದರೆ ಫಲಕ್ ಜಪಕ್ತೆ ಅಂದ್ರೇನು, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲೇ ನಿನ್ನನ್ನು ತಿಂದ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಮछली ಹೇಳ್ತಾ ಇತ್ತು. ಮುಂದಿನ ಭಾಗದಲ್ಲಿ ಏನಿದೆ ನೋಡೋಣವಾ. मछली थी नादान घमंडी सोचा हमसे जलता है इसका टर टर तर्राना हमको कितना खलता है. देखो जो मेंढक ने बोल रहा था मछली रानी अंदर ही रहना, जो बाहर आए तो तुम्हारी जान पे खतरा है. फिर मछली ने क्या सोचने लगा, जो नादान थी और घमंडी भी थी मछली, वो सोचने लगा कि जो ये टर्रा के हर रोज़ टर्राता है, इसको मुझे देखकर जलन होता है. इसका ये टर्राना बहुत ही मुझे डिस्टर्ब कर रहा है, बहुत ही मुझे क्या कर रहा है, कितना खलता हो रहा है करके बोल रहा था. ನೋಡಿ ಕಪ್ಪೆ ಏನು ಮಾಡ್ತು, ಹೊರಗಡೆ ಬರಬೇಡ ಮछली ರಾಣಿ ಅಂತ ಹೇಳ್ತಾ ಇತ್ತು. ಆದರೆ ಮछली ರಾಣಿ ಏನು ಮಾಡ್ತು, ತುಂಬ ಇನ್ನೋಸೆಂಟ್ ಆಗಿತ್ತು ಮತ್ತು ತುಂಬ ಘಮಂಡಿ ಅಂದರೆ ಏನು, ತುಂಬ ಸೊಕ್ಕಿನಿಂದನೂ ಇತ್ತು. ಅದು ಸ್ವಲ್ಪ ಸೊಕ್ಕೂ ಸಹ ಇತ್ತು. ಹಾಗಾಗಿ ಅದು ಯೋಚನೆ ಮಾಡೋಕತ್ಬಿಡ್ತು, ಅಯ್ಯೋ ನನ್ನನ್ನು ನೋಡಿ ಇದಕ್ಕೆ ತುಂಬ ಹೊಟ್ಟೆ ಉರಿ,
ಇದು ಏನು ಯಾವಾಗ ನೋಡಿದ್ರು ಟರ್ ಟರ್ ಅಂತ ಹೇಳ್ಬಿಟ್ಟು ಕೂಗಾಡ್ತಾನೇ ಇರುತ್ತೆ ನನ್ನ ಮೇಲೆ. ಇದು ಕೂಗಾಡೋದು ತುಂಬ ಕರ್ಕಶವಾಗಿರುತ್ತೆ, ನನಗೆ ತುಂಬ ಅಸಹ್ಯ ಅನ್ನಿಸ್ತಾ ಇದೆ, ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮछली ಹೇಳ್ತಂತೆ. बाहर मीठी हवा बह रही फूलों की खुशबू प्यारी घूम गुनगुनाती है तन सेंकू करूँ तितलियों से यारी. देखो मछली क्या कर रहा है, सोच रहा था. क्या सोच रहा था? बाहर मीठी हवा है और फूलों का तो खुशबू बहुत प्यारी लग रहा है. और देखो तितलियाँ कितनी अच्छी तरह गुनगुना रहा है, धूप भी बहुत ही गुनगुना रहा है. इसलिए मेरा मन कहता है इन सभी से मैं यारी मनाऊँ. यारी का मतलब है दोस्ती बनाऊँ करके सोच रहा था. ಮछಲಿ ಏನು ಮಾಡ್ತು, ನೀರಲ್ಲೇ ಮೀನು ಏನು ಮಾಡ್ತಾಯಿತ್ತು, ನೀರಲ್ಲೇ ಇದ್ದು ಅದಕ್ಕೆ ಬೋರ್ ಆಯ್ತಂತೆ. ಅದು ಯೋಚನೆ ಮಾಡ್ತಂತೆ, ಹೊರಗಡೆ ತುಂಬ ತಂಪಾಗಿರ್ತಕ್ಕಂಥ ಗಾಳಿ ಇದೆ, ಮತ್ತೇನಿದೆ ದಡದ ಮೇಲೆ ಹೂವಿನ ಗಿಡಗಳಿರ್ತಾವಲ್ವ ನದಿಯ ದಂಡೆಯ ಮೇಲೆ, ಆ ಹೂವಿನ ಖುಷ್ಬು ಅಂದರೆ ಪರಿಮಳ, ಒಳ್ಳೆ ಸುಗಂಧ ಭರಿತವಾಗಿರ್ತಕ್ಕಂಥ ಪರಿಮಳ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತಂತೆ. ಧೂಪ್ ಗುನ್ಗುನಾತಿ ಹೇ, ಬಿಸಿಲು ಸಹ ಏನು ಮಾಡ್ತಾ ಇದೆ, ಗುನ್ಗುನಾತಿ ಹೇ ಅಂದ್ರೇನು ಹಾಡ್ತಾ ಇದೆ. ಬಿಸಿಲು ಸಹ ನಮ್ಮ ಮೈಗೆ ಬಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀರೆಲ್ಲ ಇದ್ದಿದ್ದು ಸಾಕಾಗಿದೆ ಅಂತ ಅನಿಸ್ತು. ತನ್ಸೇಕು ಕರು ತಿತಿಲಿಯೋನ್ಸೆ ಯಾರಿ, ಅದರ ಮನಸ್ಸು ಹೇಳ್ತಾ ಇದೆ ಅಂತೆ. ತಿತಿಲಿಯೋ ಅಂದ್ರೇನು, ಬಟರ್ಫ್ಲೈಸ್, ಚಿಟ್ಟೆಗಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ನೆಕ್ಸ್ಟ್ ಓದ್ತೀನಿ ನೋಡಿ. ಗಹರಿ ಡುಬಕಿ ಮಾರಿ ಮछली झट जल से तट पर आई, देखा गात लगाए बगुला बिल्कुल संभाल नहीं पाई. देखो मछली जो डुबकी लगाकर जो तट पर आई ना, जो बहुत दिन से घात लगाकर बैठा था ना बगला, उसे संभाल नहीं पाया. वो क्या किया, तुरंत उस पर टूट पड़ा. ನೋಡಿ ಏನಾಯಿತು, ಆ ಮೀನಿಗೆ ಅನ್ನಿಸ್ತಂತೆ, ಮछಲಿಗೆ ಅನ್ನಿಸ್ತಂತೆ, ಹೊರಗಡೆ ಹೋಗ್ಬಿಟ್ಟು ನಾನು ಬಟರ್ಫ್ಲೈ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಸ್ವಲ್ಪ ಬಿಸಿಲು ಬಡಿಸ್ಕೊಳ್ಬೇಕು, ಹೂವಿನ ಪರಿಮಳವನ್ನು ತಗೋಬೇಕು, ಹೊರಗೆ ತಂಪಾಗಿರ್ತಕ್ಕಂಥ ಗಾಳಿಯ ಒಂದು ಸೌಂದರ್ಯವನ್ನು ನಾನು ನೋಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತು, ಒಂದೇ ಸಮನೆ ಒಳಗೆ ಆಳವಾಗಿ ಒಂದು ಡುಬುಕಿ ಅಂದರೆ ಗೊತ್ತಿದೆ ನಿಮಗೆ, ಮೇಲಿಂದ ಹಾರಿಬಿಟ್ಟು ಡುಬುಕಿ ಹೊಡಿತಂತೆ. ಹೊಡೆದಿದ್ದು ಸೀದಾ ಎಲ್ಲಿಗೆ ಬಂತು, ದಡದ ಹತ್ತಿರ ಬಂತಂತೆ. ದಡದ ಹತ್ತಿರ ಬಂದ ತಕ್ಷಣ ಏನಾಯಿತು, ತುಂಬ ದಿನಗಳಿಂದ ಕಾಯ್ತಾ ಕೂತಿತ್ತಲ್ವ ಬಗುಲ ಕೊಕ್ಕರೆ, ಅದೇನು ಮಾಡ್ತು, ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲಂತೆ. ಆ ಮೀನನ್ನು ನೋಡಿದ ತಕ್ಷಣ ಏನಾಯಿತು, ಉಸ್ ಪರ್ ಟೂಟ್ ಪಡಿ, ಬಗುಲ ಸಂಭಾಲ್ ನಹಿ ಪಾಯ, ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲಂತೆ. ಆ ಮೀನನ್ನು ನೋಡ್ಬಿಟ್ಟು ಏನಾಯಿತು ಅನ್ನೋದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನೋಡಿ. बगला लपका टूट पड़ा फिर जीवित ही मछली निगली, मुँह खड़े मेंढक ने देखा कितनी नादान थी मछली. ನೋಡಿ ಆ ಮೀನನ್ನು ನೋಡಿದ ತಕ್ಷಣವೇ ಬಗುಲಾಗೆ ತಡ್ಕೊಳಕ್ಕಾಗಲಿಲ್ವಂತೆ. ಕ್ಯಾಕಿಯ ಬಗುಲಾನೇ ಲಪ್ಕಾ ಟೂಟ್ ಪಡ ಫಿರ್ ಜೀವಿತ್ ಹಿ ಮछली ನಿಗಲಿ, ಅದ್ರ ಮೇಲೆ ಒಂದೇ ಸಮಾನವಾಗಿ ಏನಾಯಿತು, ಬರ್ತಿದ್ದ ಹಾಗೆ ಅದರ ಕಣ್ಣು ಸಹ ಯಾವ ಕಡೆ ಅಳಗಾಡ್ದ ಹಾಗೆ ಏನು ಮಾಡ್ತು, ಸಡನ್ಲಿ ಅದರ ಮೇಲೆ ಹಾರಿ ಬಿತ್ತಂತೆ. ಹಾರಿ ಬಿಟ್ಬಿಟ್ಟು ಹಿಡ್ಕೊಂಡ್ಬಿಡ್ತಂತೆ. ಹಿಡ್ಕೊಂಡು ಅದು ಜೀವಂತವಾಗಿತ್ತಂತೆ, ಸತ್ತಿರಲಿಲ್ಲಂತೆ. ಜೀವಿತವಾಗಿರ್ತಕ್ಕಂಥ ಮೀನನ್ನೇ ಏನು ಮಾಡಿಬಿಡ್ತು, ನುಂಗಿಬಿಡ್ತಂತೆ. ಮೂಕಡೆ ಮೆಂಡಕ್ನೇ ದೇಕಾ, ಮೆಂಡಕ್ ಅಂದರೆ ಕಪ್ಪೆ ಹೇಳ್ತಾನೇ ಇತ್ತು, ಬರಬೇಡ ರಾಣಿ, ನೀನು ಮछली ರಾಣಿ ದಡಕ್ಕೆ ಬರಬೇಡ ಅಂತ ಹೇಳಿಬಿಟ್ಟು. ಆದರೆ ಕಣ್ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಏನಾಗ್ಬಿಡ್ತು, ಆ ಬಗುಲ ಮೀನನ್ನು ನುಂಗಿಬಿಡ್ತು. ಅದನ್ನು ಬಾಯೇ ಬರಲಿಲ್ಲಂತೆ ಅದಕ್ಕೆ, ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಂತೆ ಕಪ್ಪೆ. ಯಾವಾಗಲೂ ಟರ್ ಟರ್ ಅಂತ ಇತ್ತಲ್ವ, ಆ ದೃಶ್ಯವನ್ನು ನೋಡಿದ ತಕ್ಷಣವೇ ಕಪ್ಪೆ ಸುಮ್ಮನೆ ಮೂಕವಾಗಿ ನಿಂತ್ಕೊಂಡ್ಬಿಡ್ತಂತೆ, ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಂತೆ.
ಕಿತನಿ ನಾದಾನ್ ಥಿ ಮछली ಎಷ್ಟು ಇನೋಸೆಂಟ್ ಆಗಿದೆ ಅಲ್ವಾ ಮೀನು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಂತೆ. देखेंगे अगली भाग में क्या है। सच्चे मित्रों की सलाह तुम कभी ना अनदेखी करना, शत्रु मित्र का भेद समझना, कभी न मछली सा मरना। देखो सच्चे मित्रों का सलाह तुम कभी ना अनदेखी करना ಅಂದ್ರೇನು, ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಆ ಒಳ್ಳೆ ಫ್ರೆಂಡ್ಸನ್ನು, ಪ್ರಾಮಾಣಿಕವಾಗಿರ್ತಕ್ಕಂಥ ಫ್ರೆಂಡ್ಸನ್ನು, ಒಳ್ಳೆ ಫ್ರೆಂಡ್ಸನ್ನು ನೀವು ಅವ್ರು ಹೇಳಿರ್ತಕ್ಕಂಥ ಮಾತನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವಾಗಲೂ ಅಂದೇಕಿ ಅಂದ್ರೇನು, ನೆಗ್ಲೆಕ್ಟ್ ಮಾಡಬಾರ್ದು. ಶತ್ರು ಮಿತ್ರಕ ಭೇದ ಸಮಜ್ನ, ಯಾರು ಶತ್ರುಗಳು ಯಾರು ಮಿತ್ರಗಳು ಅವರ ಒಂದು ಭೇದವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೇನು, ಶತ್ರುಗಳು ನಮ್ಮ ಹತ್ರ ಒಳ್ಳೆ ಥರನೇ ಇರ್ತಾರೆ, ಆದರೆ ನಮಗೆ ಕೆಟ್ಟದ್ದು ಮಾಡ್ತಾ ಇರ್ತಾರೆ. ಮಿತ್ರಗಳು ನಮ್ಮ ಹತ್ರ ಸ್ವಲ್ಪ ನಮ್ಮ ಹತ್ರ ಕೋಪವಾಗೇ ನಡ್ಕೊಳ್ತಾರೆ, ಆದರೆ ಅವರಲ್ಲಿ ನಮಗೆ ಒಳ್ಳೆ ಮಾಡಬೇಕಂತಕ್ಕಂಥ ಗುಣ ಇರುತ್ತೆ. ಉದಾಹರಣೆಯಾಗಿ ನೋಡಿರಿ, ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಿಮಗೆ ಬೈದೇ ಹೇಳ್ತಾರೆ, ಯಾಕಂದರೆ ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿಬಿಟ್ಟು. ಹಾಗೆಯೇ ಅದು ಮೆಂಡಕ್ಕಿತ್ತಲ್ವ, ಕಪ್ಪೆ ಟರ್ ಅಂತ ಯಾವಾಗಲೂ ಹೇಳ್ತಾ ಇತ್ತು. ಆದರೆ ಮೀನೇನು ಮಾಡ್ತು, ಅದರಿಂದ ನೆಗ್ಲೆಕ್ಟ್ ಮಾಡಿಬಿಡ್ತು. ಅದ್ರ ಒಳ್ಳೆಯದಕ್ಕೋಸ್ಕರ ಅದು ಕೂಗ್ತಾ ಇತ್ತಲ್ವ, ಅಯ್ಯೋ ಇದು ನನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳುತ್ತೆ, ಇದು ಹೀಗೆ ಕೂಗುತ್ತೆ ಅಸಭ್ಯವಾಗಿ ಅಂತ ಹೇಳಿಬಿಟ್ಟು ಮೀನು ಅದ್ರ ಕೂಗನ್ನು ಕಿವಿಯಾಗಿ ಹಾಕ್ಕೊಳ್ಳಿಲ್ಲ. ಏನಾಯ್ತು, ಅದರಿಂದ ಅದರ ಜೀವಕ್ಕೆ ಪ್ರಮಾದ ಬಂತು ಅಲ್ವಾ. ಕಬೀನ ಮछली ಸಾ ಮರ್ನ, ಯಾವಾಗಲೂ ಮೀನಿನ ಹಾಗೆ ಸಾಯಬಾರ್ದು. ನೋಡಿ, ಜೀವಂತವಾಗಿದ್ದ ಹಾಗೆ ಏನಾಗ್ಬಿಡ್ತು, ನುಂಗಿಬಿಡ್ತಲ್ವಾ. ಕೊಕ್ಕರೆ ಹಾಗೆ ನಾವು ಸಹ, ಆ ಮछलिಯ ಹಾಗೆ ನಾವು ಸಹ ಇರೋದು ಬೇಡ. ನಾವು ಯೋಚನೆ ಮಾಡಬೇಕು. ಈ ಕಥೆಯಿಂದ ನಮಗೇನು ತಿಳಿದು ಬಂತು ಅಂದರೆ, ಒಳ್ಳೆ ಫ್ರೆಂಡ್ಸ್ ಜೊತೆಯಲ್ಲಿ ಇರಬೇಕು, ಅವ್ರ ಮಾತನ್ನು ಕೇಳಬೇಕು, ಯಾವಾಗಲೂ ನೆಗ್ಲೆಕ್ಟ್ ಮಾಡಬಾರ್ದು. ತಂದೆ ತಾಯಿ ಗುರುಗಳು ಸಹ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ, ಅವ್ರ ಮಾತುಗಳನ್ನು ಸಹ ನಾವು ಕೇಳಬೇಕು ಅನ್ನೋದೇ ಈ ಒಂದು ಕವಿತೆಯ ನೀತಿ. ಇದನ್ನು ಬರೆದಿರ್ತಕ್ಕಂಥ ಕವಿ ಮಧು ಭಾರತೀಯ. ಯಾರು ಬರೆದಿದ್ದಾರೆ ಇದನ್ನು? ಮಧು ಭಾರತೀಯ. अच्छा बच्चों, इस कविता को आप पढ़िए. जो अभ्यास में रहे भाग को मैं आपको अगले अवधि में भेजूंगी. इस कविता को कंठस्थ भी कीजिए. अच्छा बच्चों, धन्यवाद.